ಸೊ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಏನು ಡೈಲಿ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನೇನು ಇವತ್ತು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ ಗಾಯ್ಸ್, ಲೆಟ್ಸ್ ಮೂವ್ ಆನ್ ಟು ದಿಸ್ ವಿಡಿಯೋ. ಕಮ್ ಆನ್ ಗಾಯ್ಸ್. ಸೊ ಗಾಯ್ಸ್, ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಈಗ ಫುಲ್ಲಿ ಡೆವಲಪ್ಡ್ 5 ವರ್ಷದ ಗಿಡ. ನಾವು ಇದನ್ನ ನೀವು ಯಥಾ ಪ್ರಕಾರ ನೋಡ್ದಂಗೆ ಪ್ರೂನಿಂಗ್ ಆಯಿತು, ಎಲ್ಲ ಆಯಿತು. ಪ್ರೂನಿಂಗ್ ಆದಮೇಲೆ ನಾವೇನೇನು ಮಾಡಿದ್ರಿ ಅಂತ ಡೈಲಿ ಅಪ್ಡೇಟ್ ಕೊಡ್ತಾ ಇದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊ ಬನ್ನಿ ಒಂದ್ಸಲಿ. ಇವತ್ತು ನಮ್ಮ ತೋಟದಲ್ಲಿ ಏನು ಕೆಲಸ ಅಂದರೆ, ಜಸ್ಟ್ ನೋಡಿ, ನಾರ್ಮಲ್ ಆಗಿ ಮೈಕ್ರೋ ನ್ಯೂಟ್ರಿಷನ್ಸ್ ಎಲ್ಲ ಹೊಡೆದಾಯ್ತು. ಮತ್ತು ಕ್ಯಾಲ್ಶಿಯಂ ನೈಟ್ರೇಟ್ ಆಗಿರ್ಬೋದು, ಮತ್ತು ಬೋರಾನ್ ಆಗಿರ್ಬೋದು ಎಲ್ಲ ಸ್ಪ್ರೇ ಮಾಡಿದ್ದೀನಿ. ಏನಕ್ಕೆ ಅಂದರೆ ಫ್ಲವರಿಂಗ್ ಆಗೋಕ್ಕೆ, ಗಿಡ ಹೆಲ್ತಿಯಾಗಿರೋಕ್ಕೆ. ಬಟ್ ನಾವೆಲ್ಲ ಅಷ್ಟೆಲ್ಲ ಸ್ಪ್ರೇ ಮಾಡಿದ್ಮೇಲೆ ಒಂಚೂರು ಇದರಲ್ಲಿ ಟ್ರಿಪ್ಸ್ ಆಗಲಿ ಮತ್ತು ಹುಳ ಅದು ಇದು ಏನಾದರೂ ಇದೆ ಅಂತ ನೋಡ್ಕೋಬೇಕು. ನೋಡ್ಕೊಂಡೇ ಇದ್ರೂ ಒಂದು 15 days ಒನ್ಸು ಇನ್ಸೆಕ್ಟಿಸೈಡ್ನ ಸ್ಪ್ರೇ ಮಾಡಲೇಬೇಕು. ಆ ಇನ್ಸೆಕ್ಟಿಸೈಡ್ನ ಸ್ಪ್ರೇ ಮಾಡೋದ್ರಿಂದ ಕಂಪ್ಲೀಟ್ ಗಿಡಕ್ಕೆ ನಾವು ಕೊಟ್ಟಿದ್ದ ಫುಡ್ ಎಲ್ಲ ನೆಕ್ಸ್ಟ್ ಫ್ರೂಟ್ಗೆ ಹೋಗುತ್ತೆ. ಇಲ್ಲ ಅಂದರೆ ಇನ್ಸೆಕ್ಟೇ ನಮ್ಮ ರಕ್ತ ಹಿಡ್ದಂಗೆ ಇದರಲ್ಲೂ ಸಕ್ ಮಾಡಿ ಗಿಡನ ವೀಕ್ ಮಾಡಿಬಿಡುತ್ತೆ ಗೈಸ್. ಇವತ್ತು ನಾನು ಯಾವುದು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತಾಯಿದ್ದೀನಿ ಅಂತ ಈ ವಿಡಿಯೋಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ ಗಾಯ್ಸ್. ಸೊ ಗಾಯ್ಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ 3 ಥರದ ಕಾಂಬಿನೇಷನ್ನು. ಫಸ್ಟ್ ಒನ್ ನೋಡ್ಬೋದು, ಸೆಕೆಂಡ್ ಒಂದು ಇದು ಜೋಹಾರ್ ಅಂತ, ಥರ್ಡ್ ಒಂದು ಅಟ್ಯಾಕ್ ಅಂತ. ಈ 3 ಕಾಂಬಿನೇಷನ್ನ ಮಿಕ್ಸ್ ಮಾಡಿ ಹೊಡಿತಾ ಇರೋದು. ಈ 3 ಕಾಂಬಿನೇಷನ್ನು ಏನೇಂದಕ್ಕೆ ಅಂದರೆ, ಈ ಪ್ಲ್ಯಾಂಟ್ನ ನೀವು ನೋಡ್ಬೋದು ಫುಲ್ ಹೆಲ್ತಿಯಾಗಿದೆ. ಈ ಪ್ಲ್ಯಾಂಟ್ ಏನಾದರೂ ಹೆಲ್ತಿಯಾಗಿಲ್ಲ ಅಂದರೆ ಇದರಲ್ಲಿ ಇನ್ಸೆಕ್ಟ್ ಎಲ್ಲ ಸಕ್ ಮಾಡಿ ಇದನ್ನು ಶೇಪ್ಲೆಸ್ ಮಾಡಿ ಒಂಥರ ಮಾಡಿಬಿಟ್ಟಿರುತ್ತೆ ಈ ಎಲೆನ ಎಲ್ಲ. ಆ ಥರ ಇದ್ದರೆ ಇದು ಹೆಲ್ತಿಯಾಗಿರಲ್ಲ ಗಿಡ. ಇನ್ಸೆಕ್ಟ್ಸ್ ಎಲ್ಲ ಇದ್ದರೆ ಫುಲ್ ನಾವು ಕೊಡೋ ನ್ಯೂಟ್ರಿಷನ್ಸ್ನೆಲ್ಲ ಬರೀ ಆ ಇನ್ಸೆಕ್ಟ್ಸೇ ತೊಗೊಂಡ್ಬಿಡತ್ತೆ. ಅದಕ್ಕೋಸ್ಕರ ಆ ಇನ್ಸೆಕ್ಟ್ಸ್ನ, ಆ ಕೀಟಗಳನ್ನ ಕಂಟ್ರೋಲ್ ಮಾಡೋಕ್ಕೆ ನಾನು ಇವಾಗ ಸ್ಪ್ರೇ ಮಾಡ್ತಾ ಇರೋದು. ಇಷ್ಟೆಲ್ಲ ನಾವು ಇಳುವರಿ ತಗೊಂಡು ಇಷ್ಟೆಲ್ಲ ಗಿಡ ಏನೋ ಹೂವು ಬಿಟ್ಟು ಕಾಯಿ ಬಿಟ್ಟು ಲಾಸ್ಟಲ್ಲಿ ಕೀಟ ಏನಾದರೂ ಬಿದ್ದರೆ ಸುಮ್ಮನೆ ರೈತರಿಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಇನ್ಸೆಕ್ಟಿಸೈಡ್ ಹೊಡಿಬೇಕು ಆ ಕೀಟನ ಕಂಟ್ರೋಲ್ ಮಾಡೋಕ್ಕೆ. ಸೊ ಗೈಸ್, ಏನಪ್ಪ ಅಂದರೆ ಈ ಟ್ರಿಪ್ಸ್ ಆಗಲಿ ಮತ್ತು ಚಿಟ್ಟೆಗಳಾಗಲಿ, ಈ ಸಕ್ಕಿಂಗ್ ಇನ್ಸೆಕ್ಟ್ಸ್ ಇರ್ತಾವಲ್ವಾ, ಈ ಮಲಿಬಗ್ ಆಗಲಿ, ಇವೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನಾನೀಗ ಸ್ಪ್ರೇ ಮಾಡ್ತಾ ಇರೋದು. ಸೊ ಇದೆಲ್ಲ ಕಂಟ್ರೋಲ್ ಮಾಡಿಕೊಂಡ್ರೆ ಕಾಯಿ ಕ್ವಾಲಿಟಿ ಆಗಿರ್ಬೋದು, ಗಿಡ ಹೆಲ್ತಿ ಆಗಿರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.